ಎಲ್ರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ರೆಸಿಪಿನಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಇಷ್ಟಪಡುವಂತಹ ನೂಡಲ್ಸ್ನ ಮಾಡೋದನ್ನು ತಿಳಿಸ್ತಾ ಇದ್ದೀನಿ. ಸ್ಟ್ರೀಟಿಂದ 5 ಸ್ಟಾರ್ ಹೋಟ್ಲ ತನಕನೂ ನೂಡಲ್ಸ್ನ ಮಾಡ್ತಾರೆ. ಆದರೆ ನಾವಿಷ್ಟಪಟ್ಟು ತಿನ್ನೋದು ಸ್ಟ್ರೀಟ್ ಸೈಡ್ ನೂಡಲ್ಸ್ನ. ಹಾಗಾಗಿ ನಾನು ನಿಮಗೆ ಮನೆಯಲ್ಲೇ ಸ್ಟ್ರೀಟ್ ಸೈಡ್ ನೂಡಲ್ಸ್ನ ಹೇಗೆ ಮಾಡಿಕೊಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ. ಕಡಾಯಿ ಸ್ವಲ್ಪ ಹೀಟಾದ ಮೇಲೆ ನಾನು ಅದಕ್ಕೆ 1.5 ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆನ ಯೂಸ್ ಮಾಡೋದ್ರಿಂದ ನೂಡಲ್ಸು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಈ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀರು ಬಾಯ್ಲ್ ಆದ ಮೇಲೆ ನಾವು ನೂಡಲ್ಸ್ನ ಹಾಕ್ಕೊಳ್ಳೋಣ. 4-5 ನಿಮಿಷ ಬಾಯ್ಲ್ ಆದರೆ ಸಾಕು. ಜಾಸ್ತಿ ಬಾಯ್ಲ್ ಆದರೆ ನೂಡಲ್ಸು ತುಂಬ ಸಾಫ್ಟಾಗಿ ಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೋಡ್ಕೊಳ್ಳಿ, ನೀವು 4-5 ನಿಮಿಷ ಬಾಯ್ಲ್ ಆದರೆ ಸಾಕಾಗತ್ತೆ. ನೋಡಿ, ನಾವು ನೂಡಲ್ಸ್ನ ಕೈಯಿಂದ ಪ್ರೆಸ್ ಮಾಡಿದಾಗ ಈ ಥರ 2 ಪೀಸಸ್ ಆಗಬೇಕು. ಇಲ್ಲಿ ನೂಡಲ್ಸ್ ನೀಟಾಗಿ ಬಾಯ್ಲ್ ಆಗಿದೆ. ಇವಾಗ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ. ಇವಾಗ ನಾನು ನೂಡಲ್ಸ್ನ ಮತ್ತು ನೀರನ್ನ ಎರಡನ್ನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿದ ಮೇಲೆ ನೀವು ನೂಡಲ್ಸ್ನ ಕಡೆಯಲ್ಲೇ ಇಟ್ಕೊಳ್ಬಾರ್ದು, ಬಿಸಿಗೆ ನೂಡಲ್ಸು ಇನ್ನೂ ಸಾಫ್ಟಾಗಿ ಬಿಡುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನಾರ್ಮಲ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಅಂದರೆ ಅದು ತುಂಬ ಸಾಫ್ಟ್ ಆಗುತ್ತೆ ಬಿಸಿಗೆ. ಆನಂತರ ನಾನು ಇದಕ್ಕೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಥರ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನೂಡಲ್ಸು ನೀಟಾಗಿ ಉದ್ರುದ್ರಾಗಿ ಬಂದುಬಿಡುತ್ತೆ, ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಇವಾಗ ನಾವು ಗ್ಯಾಸ್ನ ಆನ್ ಮಾಡಿಕೊಂಡು ಮತ್ತೆ ಕಡಾಯಿನ ಇಟ್ಕೊಳ್ಳೋಣ. ಇದಕ್ಕೆ ನಾನು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಹಸಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ 1 ಈರುಳ್ಳಿನ ನಾನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಅಂದರೆ ತುಂಬ ಸಾಫ್ಟ್ ಆಗಬಾರ್ದು, ಕ್ರಂಚಿನೆಸ್ ಹಾಗೆ ಇರಬೇಕು. ಇವಾಗ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರುವ ಬೀನ್ಸ್, ಕ್ಯಾರೆಟ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಆಗಬಾರ್ದು, ಕ್ರಂಚಿನೆಸ್ ಹಾಗೆ ಇರಬೇಕು. ಕ್ರಂಚಿನೆಸ್ ಇದ್ದಾಗನೇ ನಮಗೆ ನೂಡಲ್ಸ್ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಫ್ರೈ ಮಾಡ್ಕೊಳ್ಳೋಣ. ಹುರಿ ಯಾವಾಗಲೂ ಜೋರಾಗೇ ಇರಲಿ. ನಾವು ನೂಡಲ್ಸ್ ಹಾಗೂ ಫ್ರೈಡ್ ರೈಸ್ ಮಾಡುವಾಗ ಹುರಿಗಳನ್ನು ಜೋರಾಗಿ ಇಟ್ಕೊಳ್ಬೇಕು. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕಾಗತ್ತೆ, ಇಷ್ಟು ಫ್ರೈ ಆಗಬೇಕು. ಇವಾಗ ನಾನು ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊಂಡ ನೂಡಲ್ಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ನೂಡಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸಲ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೇ ಸಲ ಮಾಡಿಕೊಂಡ್ರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು 2 ಪಾರ್ಟ್ಗಳನ್ನಾಗಿ ನಾನು ಡಿವೈಡ್ ಮಾಡ್ಕೊಂಡಿನಿ. ಇವಾಗ ಅದೆರಡು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ 2 ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ನಾವು ಮಿಕ್ಸಿಂಗ್ ಕೊಟ್ಟಾದಮೇಲೆ ನಾವೀಗ ಸಾಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ 1 ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ರೆಡ್ ಚಿಲ್ಲಿ ಪೇಸ್ಟ್ ಇದ್ದರೆ ನೀವು ಅದನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಮತ್ತು 1 ಸ್ಪೂನು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಟೊಮೊಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಹಾಕ್ಕೊಂಡು ನಾವು ಇದನ್ನ ಮಿಕ್ಸ್ ಕೊಟ್ಕೊಳ್ಳೋಣ. ಇವಾಗ ನಾವು ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ತರಕಾರಿಗಳನ್ನು ಬಾಯ್ಲ್ ಮಾಡುವಾಗ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ನಾವಿಲ್ಲಿ ಸಾಸ್ಗಳನ್ನು ಯೂಸ್ ಮಾಡ್ತೀವಿ. ಆಲ್ರೆಡಿ ಸಾಸಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ. ಹಾಗಾಗಿ ನಾವು ಅಲ್ಲಿ ಉಪ್ಪಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಒಂದು ಸಲ ನೀವು ಟೇಸ್ಟ್ನ ನೋಡ್ಕೊಳ್ಳಿ. ನಿಮಗೇನಾದರೂ ಉಪ್ಪು ಬೇಕು ಅಂತ ಅನಿಸಿದರೆ ಇವಾಗ ನೀವು ಉಪ್ಪನ್ನ ಸೇರಿಸ್ಕೊಳ್ಬಹುದು. ಹಾಗೆ ನೀವು ಖಾರನ ಇಷ್ಟಪಡೋದಾದರೆ ಕಾಳುಮೆಣಸು ಪೌಡ್ರನ್ನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಅದನ್ನು ಸೇರಿಸ್ಕೊಳ್ತಾ ಇಲ್ಲ. ಫೈನಲಿ ನಮ್ಮ ನೂಡಲ್ಸ್ ರೆಡಿಯಾಗಿದೆ. ನೋಡಿ, ನಾವು ಸ್ಟ್ರೀಟಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ನೂಡಲ್ಸ್ನ ಮಾಡ್ಕೊಂಡಿದ್ದೀವಿ. ಟೇಸ್ಟೂ ಹಾಗೆ ಅಷ್ಟೇ ರುಚಿಯಾಗಿರುತ್ತದೆ. ಒಮ್ಮೆ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆಗೆ ನನ್ನ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಅಲ್ಲೇ ಕೆಳಗಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಹೊಸ ವಿಡಿಯೋ ನೀವು ನೋಡಬಹುದು. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.